ಹಾಯ್ ಫ್ರೆಂಡ್ಸ್, ಈ ಥರ ರುಚಿ ರುಚಿಯಾದ ಬಾಯಿಗೆ ಹಿತವಾಗಿರುವಂಥ ಬಾಣಲಿ ರೊಟ್ಟಿ ಮಾಡೋಣ. ಮಸಾಲೆ ಖಾರ ರೊಟ್ಟಿ, ಶೇಂಗಾ ಚಟ್ನಿ ಮಾಡೋಕ್ಕೆ ಕಡಲೆ ಬೀಜ ಹುರಿದಿರೋದು, ಹಸಿಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆಹಣ್ಣು ಇಷ್ಟು ಬೇಕು. ಇದನ್ನೆಲ್ಲ ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ರೆ ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ಕಡಲೆ ಬೀಜನ ಹುರಿದಿರೋದು ಒಂದು ಬಟ್ಲು ತೊಗೊಂಡ್ರೆ, ಹಸಿಕಾಯಿನೂ ಒಂದೇ ಬಟ್ಲು ತೊಗೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಹಾಕಿ ಜಾರಿನಲ್ಲಿ ನೈಸಾಗಿ ರುಬ್ಕೋಬೇಕು. ನೋಡಿ, ರುಬ್ಕೊಬಂದಿದ್ದೀನಿ. ಚಟ್ನಿ ರೆಡಿ ಆಯಿತು. ಈಗ ರೊಟ್ಟಿ ಮಾಡೋದು ನೋಡೋಣ. ರೊಟ್ಟಿಗೆ ಚಿಕ್ಕ ಚಿಕ್ಕಗೆ ಹಚ್ಚಿರೋ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ. ಇದಕ್ಕೆ ಬೇಸನಲ್ಲಿ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಬ್ಬಸಿಗೆ ಸೊಪ್ಪು, ಚಿಕ್ಕದಾಗಿ ಹಚ್ಚಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಆ ರುಚಿಗೆ ತಕ್ಕಷ್ಟು 1/4 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ರಾತ್ರಿ ಉಳಿದಿರೋ ಅನ್ನನ ಮಿಕ್ಸಿಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದು ಅನ್ನ ಇಲ್ಲ ಬೇಡ ಅಂದರೆ 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪಷ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಅಕ್ಕಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಿಟ್ಟು ಆಮೇಲೆ ಈ ತರಕಾರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇದೇ ಥರ ಬರುತ್ತೆ. ನೋಡಿ, ರೊಟ್ಟಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಒಡಿದೆ ಹರಿದೆ ನೀಟಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೋತಾ ಇದ್ದೀನಿ. ಚೆನ್ನಾಗಿ 10 ನಿಮಿಷ ನಾದಿದಾದಮೇಲೆ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಬೇಕು. ಅದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೋಬೋದು. ನಾನು ಈ ಸೈಜಲ್ಲಿ ಉಂಡೆಗಳು ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಇಷ್ಟು ಹಿಟ್ಟಲ್ಲಿ 4 ಜನ ತಿನ್ಬೋದು. ಸುಮಾರು ಒಂದು 8ರಿಂದ 10 ರೊಟ್ಟಿ ಆಗುತ್ತೆ ಅಂದರೆ ಸಾಕಾಗುತ್ತೆ. ತುಂಬ ದೊಡ್ಡ ಸೈಜ್ ಇದೆ ಇದು ರೊಟ್ಟಿ. ಇದಕ್ಕೆ ಒಂದು ಪ್ಯಾನಿಗೆ ನೀಟಾಗಿ ಆಯಿಲ್ ಹಚ್ಕೋತಾ ಇದ್ದೀನಿ. ಇದನ್ನು ಹೆಂಚ ಮೇಲೆ ತೊಟ್ಟಿ ಬೇಯಿಸಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಹಳೆ ಕಾಲದಲ್ಲೆಲ್ಲ ಮಾಡೋ ಥರ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲ ಬೇಡ ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಈ ಥರ ತೊಟ್ಕೊಂಡು, ಬಾಳೆ ಎಲೆ, ಪ್ಲಾಸ್ಟಿಕ್ ಕವರು ಯಾವುದಾದ್ರೂ ಅದ್ರ ಮೇಲೆ ತೊಟ್ಕೊಂಡು ಹೆಂಚ ಮೇಲೆ ಹಾಕಿ ಬೇಯಿಸ್ಬೋದು. ಈಗ ಡೈರೆಕ್ಟಾಗಿ ಹೆಂಚ ಮೇಲೆ ತೊಟ್ಬಿಟ್ಟು ಬೇಯಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ. ಇದು ನೋಡಿ, ಕಬ್ಬಿಣದ ಹೆಂಚು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನಾನ್ ಸ್ಟಿಕ್ಕಿಗೆ ಅಷ್ಟೊಂದು ಎಣ್ಣೆ ಬೇಕಾಗಲ್ಲ. ನಾನ್ ಸ್ಟಿಕ್ ತವಾಗೆ ಇದು ಕಬ್ಬಿಣದ ಹೆಂಚಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ತೊಟ್ತಾಯಿದ್ದೀನಿ. ನೋಡಿ, ಕೈಗೆ ಹತ್ತುತ್ತಾ ಇಲ್ಲ, ನೀಟಾಗಿ ಬರ್ತಾಯಿದೆ. ತೊಟ್ಕೊಂಡು ಇದಕ್ಕೆ ಮಧ್ಯದಲ್ಲಿ ಒಂದು ಚಿಕ್ಕ ಹೋಲ್ ಮಾಡಿಬಿಟ್ಟು ಆ ಹೋಲ್ ಒಳಗಡೆ ಸ್ವಲ್ಪ ಆಯಿಲ್ ಹಾಕಿ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಇವನ್ನಾಗೆ ಕಚ್ಕೊಂಡಂಗೆ ನೀಟಾಗಿ ಬರುತ್ತೆ. ಇದು ಕಬ್ಬಿಣದ ಹೆಚ್ಚಾಗಿರೋದ್ರಿಂದ. ನೋಡಿ, ಇದನ್ನು ಬೇಯಿಸೋಕೆ ಇಡ್ತಾಯಿದ್ದೀನಿ. ಅಷ್ಟರಲ್ಲಿ ಮುಂಚೆ ಇಟ್ಟಿದ್ವಲ್ಲ ಬೇಯೋಕ್ಕೆ, ಚೆನ್ನಾಗಿ ಬೆಂದಿದೆ. ಅದನ್ನು ನೀಟಾಗಿ 2 ಕಡೆ ತಿರುಗಿಸಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ರೋಸ್ಟ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಖಾರ ರೊಟ್ಟಿ ರೆಡಿ ಆಯಿತು. ಶೇಂಗಾ ಚಟ್ನಿ ಜೊತೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸುಲಭನೂ ಕೂಡ, ಬೇಗನೂ ಆಗುತ್ತೆ. ನಿಮಗೆ ನನ್ನ ವೀಡಿಯೋಸು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ರೊಟ್ಟಿ ಮೇಲೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಊಟ ಸೇರದೇ ಇರೋವ್ರಿಗೂ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ.